ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಜ್ಜಿಗೆ ಬೋಂಡ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದು ತುಂಬ ಚೆನ್ನಾಗಿರೋದು, ಅನ್ನಕ್ಕೆ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಫಸ್ಟು ಕಡ್ಲೆಟ್ 1 ಸ್ಪೂನ್ ತೊಗೊತೀನಿ ನಾನು, ಅಂದರೆ 1 ಕಟೋರಿ ಕಡ್ಲೆಟ್ ತೊಗೊತೀನಿ. ಒಂದು ಬಟ್ಲಿಗೆ ಹಾಕ್ಕೊತೀನಿ. ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು 1 ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊತೀನಿ. ತೀರಾ ಸಣ್ಣಕ್ಕಲ್ಲ, ಸ್ವಲ್ಪ ದಪ್ಪಗೆ. ಕೊತ್ತಂಬರಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು, ಸ್ವಲ್ಪ ಹಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ರುಚಿಗೆ ಒಂಚೂರು ಸೋಡಾ ಮತ್ತು ಉಪ್ಪು ಇಷ್ಟು ಹಾಕ್ಕೊತೀನಿ. ಚೆನ್ನಾಗಿ ಕೈಯೊಳಗೆ ಕಿವುಚ್ಕೊಬೇಕಾಗ್ತೈತೆ. ಕಿವುಚ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ. ತೀರಾ ನೀರಾಗಿ ಮಾಡಬಾರ್ದು ನೋಡಿ, ಈ ಅದಕ್ಕಿದ್ರೆ ಚೆನ್ನಾಗಿರ್ತೈತೆ. ನೋಡ್ಕೊಡ್ರಿ, ನಿಮ್ಗೆ ಗೊತ್ತಾಗ್ತೈತಲ್ಲ ಬೋಂಡ ಅದಕ್ಕೆ, ಯಾಕಂದರೆ ಈರುಳ್ಳಿ ನೀರು ಬಿಡ್ತೈತೆ, ಈರುಳ್ಳಿನೂ ಮತ್ತು ಸೊಪ್ಪು. ಈಗ ಅದನ್ನ ಒಂದು ಸೈಡಿಗೆ ಇಟ್ಟು ಒಂದು ಮಿಕ್ಸಿ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಕಾಲು ಬಟ್ಲಷ್ಟು ತೆಂಗಿನಕಾಯಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಒಂದು ಕಾಲು ಸ್ಪೂನು ಚೆನ್ನಾಗಿ ರುಬ್ಕೊಂಬರ್ತೀನಿ ನೀರು ಹಾಕಿ. ನೋಡಿ ನುಣ್ಣಗೆ ರುಬ್ಬಾಯಿತು. ಒಂದು ಸೈಡಿಗೆ ಇಡೋಣ. ಇದು ನೋಡಿ ನಂದಿನಿ ಅವ್ರದ್ದು ನಾನು ಮೊಸರು ತೊಗೊಂಡಿದ್ದೀನಿ. ಅದು ನಾನು ಮಿಕ್ಸಿ ಬಟ್ಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಅದನ್ನ ರುಬ್ಕೊಂಡು ಬಂದು ಇಟ್ಕೊತೀನಿ. ಮಜ್ಜಿಗೆ ಥರ ಮಾಡಿ ಇಟ್ಕೊತೀನಿ. ಈಗ ಗ್ಯಾಸ್ ಮೇಲೆ ನಾನು ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಇಟ್ಟು ಈಗ ಎಣ್ಣೆ ಬಿಸಿಯಾಗಿದೆ, ನಾನು ಬೋಂಡ ಬಿಟ್ಕೊತೀನಿ. ಆವಾಗಲೇ ಕಲಸಿಟ್ಟಿದ್ವಲ್ಲ ಅದು ಹಾಕ್ಕೊತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. 1 ಸೆಕೆಂಡ್ ಬಿಟ್ಟು ಮಿಕ್ಸ್ ಮಾಡ್ಕೊಳೋಣ. ನೋಡಿ ಆಗಿದೆ. ಹಿಂಗಾಗಿದ್ರೆ ಸಾಕು, ತೆಗೆದ್ಬಿಡೋಣ. ಈಗ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ತಿರ್ಗಾ ಗ್ಯಾಸ್ ಹಚ್ಚಿ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಅದು ಚಟ್ಪಟ ಅಂದ್ಬಿಟ್ಟ ಮೇಲೆ ಒಣಮೆಣ್ಸಿನ್ಕಾಯಿ 3, ಸ್ವಲ್ಪ ಕರಿಬೇವು, 2 ಕಡ್ಡಿ ಅಷ್ಟು ಕರಿಬೇವು, ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಆಗಿದೆ. ಈಗ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನ ಚೆನ್ನಾಗಿ ಒಂದು ಕುದಿ ಕುದಿಸೋಣ. ಜಾಸ್ತಿ ಏನು ಬೇಕಾಗಿಲ್ಲ ಕುದಿಯೋದು. ರುಚಿಗೆ ಉಪ್ಪು ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ಯಾಕಂದರೆ ಬೋಂಡದೊಳಗೆ ಹಾಕಿದ್ವಿ, ಮಜ್ಜಿಗೆ ಕಡಿಯೋವಾಗಲೂ ಹಾಕಿದ್ವಿ, ಹಾಗಾಗಿ ಸ್ವಲ್ಪನೇ ನೋಡ್ಕೊಂಡು ಉಪ್ಪು ಹಾಕ್ಕೊಂಡ್ರಿ ಎಷ್ಟು ಬೇಕೋ ಅಷ್ಟು ರುಚಿಗೆ. ನೋಡಿ ಆಯಿತು. ಈಗ ಒಂದು ಗ್ಯಾಸ್ ಇಳಿಸ್ಬಿಟ್ಟು ಆ ಬೋಂಡೆಲ್ಲ ಅದಕ್ಕೆ ಹಾಕ್ಕೊಂಬಿಡೋಣ. ತಣ್ಣಗಾಗಬೇಕು. ತಣ್ಣಗಾಗ್ಬಿಟ್ಮೇಲೆ ಮಜ್ಜಿಗೆ ಕಡ್ದಿಟ್ಟಿದ್ದೆಲ್ಲ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ. ಹದವಾಗಿರಲಿ ಎಲ್ಲನೂ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಸರ್ವ್ ಮಾಡ್ಕೊಂಬಿಡ್ತೀನಿ ನಾನು. ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋದಕ್ಕಾಗಿ ತುಂಬ ಚೆನ್ನಾಗಿರ್ತೈತೆ.